ಇಲ್ಲ, ನಾನು ಯಾವ ಸರ್ವೆ ಮಾಡೋನು ಅಲ್ಲ. ನಾನು ಹಳ್ಳಿ ತೋರಿಸೋನು. ಹಳ್ಳಿ ಜೀವನ ಹೆಂಗಿದೆ, ಹಳ್ಳಿ ಜನಗಳು ಹೆಂಗೆ ಬದುಕ್ತವ್ರೆ, ಹಳ್ಳಿ ನಿಜವಾದ ಸೌಂದರ್ಯ ಏನು ಅಂತ ತೋರ್ಸೋ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ತನ್ನಿ ಸಾಲ ಮಕ್ಕಳು ಓದಿಸ್ಬೇಕು ಅನ್ನೋದು ಅದೊಂಥರ ಚಿಂತ. ಸಾಲದವ್ರು ಎಟ್ಟು ಬತ್ತಲ್ಲ ಅನ್ನೋದು ಚಿಂತ. ಇನ್ನೇನು ಮನೇಲಿ ಏನು ಉಪ್ಪಿಲ್ಲ ಉಳ್ಮೆಣ್ಸ್ಕಿಲ್ಲ ಅನ್ನೋದು. ನಾಲ್ಕೈದು ಜನ ಇತ್ತು ಏನು ಕಾಣ್ಬಾರ್ದ ಅಂತ ಒಬ್ಬ ಮಾತು ಕೊಬ್ರೆಟ್ಟಿ ತಂದ್ಕೊಡು ಒಂದು ಮಾತು. ನಿನ್ನಿಂದ ನನ್ಗೆ ಹೋದು ನನ್ನಿಂದ ನಿನ್ಗೆ ಹೋದು. ಆಮೇಲೆ ಅವ್ರು ಹಿಂಗಂದ್ರೆ ಇವ್ರು ಹಂಗಂದ್ರೆ ನೀ ಎಂತಿಂತಲ್ಲ ಬಾ ಅಂತ ಕರೆಕ್ ಹೋಗೋದು. ಅದಕ್ಕೆ ಯಾರ ಮಾತೆ ಬೇಡ ಅಂದ್ಬಿಟ್ಟು ಕಾಡು ಬರೋದು. ಹಿಂಗ ಆಡು ಕುರಿ ಮೇಯಿಸ್ಕೊಳ್ಳೋದು ಮನ್ಗೆ ಹೋಗೋದು. ಆಮೇಲೆ ಗಂಜೆ ನಮ್ ಕುಡ್ಕೊಂಡು ನಮ್ಮ ಮಕ್ಳು ಕಾಲೇಜಿನ ಬರಗಂಟ ನಾವ್ ಮನೆ ಸೇರ್ಕೊಳ್ಳೋದು. ನಮ್ಮ ಮಕ್ಳು ಬಂದಕ್ಕ ನಮ್ಮ ಮಕ್ಳಿಗೆ ಉಪ್ಪು ಸಪ್ಪೆ ಮಾಡಿ ಕೊಟ್ಬಿಟ್ಟು ನಮ್ಮ ಮಕ್ಳು ಉಣ್ಸ್ಕೊಂಡು ಮಂಜಿಸ್ಕೊಳ್ಳೋದು. ನೋಡಿ, ಇದೇ ನಿಜವಾದ ಜೀವನ ಅಂದ್ರೆ ಅಲ್ಲಿರೋದಕ್ಕಿಂತ ಹಿಂಗ್ ಕಾಡ್ ಮೇಲೆ ಬಂದು ಬದುಕೋದು. ನೆಮ್ಮದಿ ಜೀವನ ಇದು. ಸಂಜೆ ಗಂಟೆಲಿದ್ದು ಸಂಜೆ ಮೇಲೆ ಹೋಗೋದು. ಸಂಜೆ ಮೇಲೆ ಮನ್ಗೋ ಸೇರ್ಕೊಳ್ಳೋದು. ಮಕ್ಳು ಬರ್ತಾವ ಕಾಲೇಜಿಂದ ಏನ್ ಸಿಕ್ಕುದು ಒಂದ್ ಮಾತಾದ್ರೆ ನಾವ್ ಒಂದ್ ಮಾತಂದ್ರೆ ಅವ್ರು ಹೇಳ್ತು ತೋರಿಸ್ತಾರ. ಅದಕ್ಕೆ ಅವ್ರ ಸುದ್ದಿಗೆ ಹೋಗೋದ್ ಬೇಡ. ಸುದ್ದಿಗೆ ಹೋಗೋದ್ ಬೇಡ. ಎಲ್ಲ ಹಂಗಾರ ಇಲ್ಲ, ನಾನು ಯಾವ ಸರ್ವೆ ಮಾಡೋನು ಅಲ್ಲ. ನಾನು ಹಳ್ಳಿ ತೋರಿಸೋನು. ಹಳ್ಳಿ ಜೀವನ ಹೆಂಗಿದೆ, ಹಳ್ಳಿ ಜನಗಳು ಹೆಂಗೆ ಬದುಕ್ತವ್ರೆ, ಹಳ್ಳಿ ನಿಜವಾದ ಸೌಂದರ್ಯ ಏನು ಅಂತ ತೋರ್ಸೋ ಕೆಲಸ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಏನು ಇಲ್ಲ ಹಂಗಾರೆ ಈಗ? ಮಧ್ಯಾಹ್ನ ಊಟ ಇಲ್ಲ ಕಣಪ್ಪ, ಹೋಯ್ತೀವಿ ಹೋಗಿ ಟೀ ಪೈ ಕಾಯ್ಸ್ಕ ಕುಡಿಯೋದು. ಟೀ ಕುಡಿಯೋದು. ಸಂದ ಹೊತ್ತು ಉಪ್ಪೆ ಸಪ್ಪೆ ಬೇಕತ್ತಿಲ್ಲ. ಸರಿ, ಮತ್ತೆ ಯಾಕೆ ಹೋಗಲ್ಲ ಎಲ್ಲಿ ಬರೋದು ದರ್ಬಾರ್ ಮಾಡಕ? ಕುರಿಗಿರಿ ಮೇಯಿಸ್ಕೊಂಡು ಇರ್ತೀವಲ್ಲ, ಅಷ್ಟೇ ಕೆಲಸ. ಗುರಲಕ್ಷ್ಮಿ ದುಡ್ಡು 2,000 ಸಿದ್ದರಾಮಯ್ಯ 2,000 ಆಗ್ತಿರ್ಕಂటే ಜೀವನ ಕಳಿತೀವಿ. ತುಂಬಿಸ್ಬೇಡವಾ? ಬೇಕು. ಎಲ್ಲನೂ ತಕೊಬೇಡ, ಮನೆ ಸಾಮಾನ್ಯ